ಶಾಸಕರಾಗಿ ಇರೋದಕ್ಕೆ ಬಿಡೋದೇ ಇಲ್ಲ. ದೇಶ ರಾಜ್ಯ ಎಲ್ಲೂ ಬಿಡಲ್ಲ ಅಂತ ಯಾರು? ಸುಧಾಕರ್ ಅಲ್ಲ, ಅವ್ರ ಅಪ್ಪನ ಕೈಯಲ್ಲೂ ಆಗಲ್ಲ ಅಂತ ಹೇಳಿ. ಮಿಸ್ಟರ್ MP, ನೀವಲ್ಲ, ನಿಮ್ಮ ಅಪ್ಪನ ಕೈಯಲ್ಲೂ ನನ್ನ ಟಚ್ ಮಾಡಕ್ ಆಗಲ್ಲ. ಬರ್ದಿಟ್ಕೋ. ಕೋವಿಡ್ ಅಲ್ಲಿ ನೀನು ಒಳಗ್ ಕಳಿಸ್ತಿರ್ತೀನಿ ನಾನು. ಬರ್ದಿಟ್ಕೋ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಡ್ಯಾನ್ಸು, ನಿಮ್ಮ ಮಾತುಗಳೇ ಅವರಿಗೆ ಪ್ರತಿಯೊಂದು ಕೂಡ ಆರ ಆಗ್ತಾ ಇದೆ ಅಂತ. ಸುಧಾಕರ್ ಒಬ್ಬ ಕೋವಿಡ್ ಕಳ್ಳ. ಆ ಕಳ್ಳನನ್ನ ಒಳಗ್ ಕಳಿಸ್ತಿರ್ತೀನಿ. ಅದ್ ಹೆಂಗ್ ಕಾಪಾಡ್ಕೊಂತ ಕಾಪಾಡ್ಕೊಳಕ್. ಯಾವ ರೀತಿ ಆಮಿಷಗಳು ಒಳಗಾಗಿ ಸರ್ ಇವತ್ತು ಸದಸ್ಯ ನೋಡ್ರಿ, 7-8 ಕೋಟಿ ಖರ್ಚು ಮಾಡಿದಾನ ಮನುಷ್ಯ. ಶವಗಳ ಮೇಲೆ ಸಂಪಾದಿಸಿರೋ ದುಡ್ಡು 7-8 ಕೋಟಿ ಸಂಪಾದಿಸಿದಾರೆ. ರಾಜ್ಯ ದೇಶ ಅಲ್ಲ ಸುಧಾಕರ್. ನಿಮ್ಮ ಅಪ್ಪ ಕೈಯಲ್ಲಿ ಕೂಡ ನನ್ನೊಂದು ಕೂದಲು ಮುಟ್ಟಕ್ಕಾಗಲ್ಲ. ನಿನ್ನ ಅಖಾಡದಲ್ಲಿ ಬಂದೆ ನಿನ್ನ ನೋಡ್ದಿರೋದು ನಾನು ಇವತ್ತು ನಂಬರ್ ಗೇಮ್ ನಮ್ಮ ಕಡೆ ಇರಲಿಲ್ಲ. ನಿಮಗೂ ಗೊತ್ತಿತ್ತು. 19 ಆ ಕಡೆ ಇತ್ತು, 16 ಈ ಕಡೆ ಇತ್ತು. ಸುಧಾಕರ್ ಇಂಥ ಚಾಲೆಂಜ್ಗೆಲ್ಲ ಇಳಿದ್ರೆ ನಾಳೆಯಿಂದ ನಾನು ಅಖಾಡೆ ಕಿಳಿಬೇಕಾಗುತ್ತೆ. MLCಗಳು ಕೆಲಸಕ್ಕೆ ಬರ್ದವ್ರ ಮಾತು ಕೇಳ್ಬಿಟ್ಟು ಇಲ್ಲಿವರೆಗೂ ಬಂದಿದ್ದಾರೆ. ಅವ್ರಿಗೆ ನಾನು ಹೇಳ್ತೀನಿ ಅದಕ್ಕೆ. ಹೋದ್ ಸಲ ರಾತ್ರಿ ವೈ ನಾರಾಯಣಸ್ವಾಮಿ ಅವರು ಓಟ್ ತಂದ್ರು. ಅವಾಗ ಯಾರು ಇರ್ಲಿಲ್ವಾ? ಅವಾಗ ಏನಾಗಿದ್ರು ಇವರು? ಹಾಗೇನಾಗಿದ್ರು ಸರ್? ಅದನ್ನ ಏನಾದ್ರು ರಾತ್ರಿ ಒಂದೇ ದಿವಸದಲ್ಲಿ ತಂದ್ರು ವೈ ನಾರಾಯಣಸ್ವಾಮಿ ಅವರು 6 ಕಡೆ ವೋಟ್ ಮಾಡಿದ್ರು. ಚಿತ್ರದುರ್ಗ, ದಾವಣಗೆರೆಯಿಂದ ಹಿಡಿದು ಚಿತ್ರದುರ್ಗ, ದಾವಣಗೆರೆ, ಆಮೇಲೆ ತುಮಕೂರು, ಮಧುಗಿರಿ, ನಮ್ಮಲ್ಲಿ ವೋಟ್ ಮಾಡಿದ್ರು. ಈಗ ಅವರು ಇದು ಮಾಡ್ಬೋದಾ? 16 ಜನ ಇದ್ದು ಸೋತಿದ್ದು ಯಾಕೆ ಅಂತ ಹೇಳಿ ಯಾರು? ಅಲ್ಲ ಸರ್, ಅದು ಹೈಕೋರ್ಟ್ ಏನಾಗಿದೆ. ಇಲ್ಲ ಒಂದು ಇಲ್ಲ ಅದೇನಾಗಿದೆ ಅಂದ್ರೆ, ಈಗ ನಾವು ನೋಡಿ ಮೊದಲಿಂದ 5 ಜನ ನಮ್ಮ ಕಡೆ ಇರಲಿಲ್ಲ. ನಾನು ಪ್ರತಿ ಸಲ 5 ಜನನೇ ಬೈತಿದ್ದಿತ್ತು. ಅದು ಸುಮ್ಮನೆ ಕೆಲವರು ಜನರಲೈಸ್ ಮಾಡ್ತಿದ್ರು. ಆ 5 ಜನ ಭ್ರಷ್ಟರು, ಅಯೋಗ್ಯರು, ಮುಟ್ಟಾಳ್ರು ಅಂತ. ಈಗ ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತೀವಿ. ಅವರು ಹಣಬಲನ ಬಳಸಿದ್ದಾರೆ. ನಾವೊಂದು ವಿಷನ್ ಇಟ್ಕೊಂಡಿದ್ದೀವಿ, ನಗರಸಭೆನ ಕ್ಲೀನ್ ಮಾಡಿದ್ದೀವಿ. ನೋಡೋಣ ಹೈಕೋರ್ಟ್ ಜಡ್ಜ್ಮೆಂಟ್ ಏನು ಬರುತ್ತೋ. ನಿಮ್ಮ ಜೊತೆ ಇದ್ದಂತ ಸದಸ್ಯರೊಬ್ಬರೇ ಕಣ್ಣೀರು ಹಾಕೊಂಡು ಹೋದ್ರು. ಪ್ರಾಮಾಣಿಕತೆಗೆ ಬೆಲೆ ಇಲ್ಲ. ಕರೆಕ್ಟ್. ನೋಡಿ ಏನಾಗಿದೆ, ಅವ್ರ ಥರ ದುಡ್ಡು ಖರ್ಚು ಮಾಡೋ ಶಕ್ತಿ ನಮಗಿಲ್ಲಪ್ಪ. ಎಣಗಳ ಮೇಲೆ ದುಡ್ಡು ಅವ್ರು ಮಾಡಿರೋದು. ಎಣಗಳ ಮೇಲೆ ದುಡ್ಡು ಮಾಡಿ ಖರ್ಚು ಮಾಡ್ತಾರೆ. 7-8 ಕೋಟಿ ಖರ್ಚು ಮಾಡಿದ್ದಾರೆ. ಅಷ್ಟು ಖರ್ಚು ಮಾಡೋ ಶಕ್ತಿ ನಮಗಿಲ್ಲ. ಮಾಡಲಿ, ಜನ ನೋಡ್ತಾ ಇದ್ದಾರೆ. ಇನ್ನು 10 ತಿಂಗಳಿದೆ. ಮತ್ತೆ ನಾವು ಚುನಾವಣೆಗೆ ಇದು ಜನರಿಂದ ನಡೆದ ಚುನಾವಣೆ ಅಲ್ಲ. ಜಡ್ಜ್ಮೆಂಟ್ ತಗೊಳಕ್ಕೆ ಮೆಂಬರ್ಗಳು ಹಾಕಿರೋ ಓಟು. ಈ ಮೆಂಬರ್ಗಳು ಯಾರೂ ನನಗೂ ಅಷ್ಟು ಪರಿಚಯ ಇಲ್ಲ. ನಾನು ಮಧ್ಯದಲ್ಲಿ ಬಂದವನು. ಆಗಿದೆ, ವಿಲ್ ಲರ್ನ್ ಲೆಸನ್ ಅಲ್ವಾ? ಇರಲಿ, ನೋಡೋಣ. ನಾನು ನಮ್ಮ ಸದಸ್ಯರಿಗೆ ಹೇಳ್ತೀನಿ, ಅಂಬರೀಷ್ ನಮ್ಮ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಹೇಳ್ತೀನಿ, ಇದೇ ನಗರಸಭೆಯಲ್ಲಿ ಮತ್ತೆ ನಿಮ್ಮನ್ನೆಲ್ಲ ಕಾಲರ್ ಎಗರಾಕಂಗೆ ಮಾಡ್ತೀನಿ. ಒಬ್ಬ ಗಂಡ್ಸ್ MLA ಆಗಿರೋದಂತ MP